ನಮಸ್ಕಾರ. ವೆರೈಟಿ ಜಂಕ್ಷನ್ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಚಾನಲನ್ನು ನೋಡ್ತಾ ಇರುವಂಥ ನಿಮ್ಮೆಲ್ಲರಿಗೂ ಪ್ರೀತಿದ ಸೊಲ್ಮೆಲು ಮಾತಾಡ್ತಿರೋದು ಮನೋಜ್ ವಾಮಂಜೂರು. ನೀವು ನೋಡ್ತಾ ಇರ್ಬೋದು ವಿಡಿಯೋದ ಟೈಟಲಲ್ಲೇ ಏನಿದು ಫಸ್ಟ್ ವ್ಲಾಗ್, ಏನಿದು ಫಸ್ಟ್ ಫ್ಲೈಟ್ ಮಿಸ್ ಅಂತ ನೀವು ಅನಿಸ್ತಾ ಇರ್ಬೋದು. ಏನಿಲ್ಲ, ಇದು ನನ್ನ ಚಾನಲಲ್ಲಿ ನಾನು ಮಾಡ್ತಾ ಇರುವಂತಹ ಮೊದಲ ವ್ಲಾಗ್, ನನ್ನ ಫಸ್ಟ್ ವ್ಲಾಗ್. ಅದೇ ರೀತಿ ನನ್ನ ಲೈಫಲ್ಲಿ ನಾನು ಮೊದಲ ಬಾರಿಗೆ ಒಂದು ಫ್ಲೈಟಲ್ಲಿ ಕುತ್ಕೊಂಡಿರುವಂಥದ್ದು. ಅದು ಕೂಡ ಫ್ಲೈಟ್ ಮಿಸ್ ಆದಾಗ ಆದಂತಹ ಒಂದಷ್ಟು ಘಟನೆಗಳನ್ನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಹೇಳಲಿಕ್ಕಿದ್ದೇನೆ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ, ಬೇರೆಯವರಿಗೆ ಶೇರನ್ನು ಮಾಡಿ. ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಫ್ಲೈಟ್ ಅಂತ ಹೇಳಿ ಮಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ನೀವು ಅನಿಸ್ಬಹುದು. ಹಾಗೇನಿಲ್ಲ, ಬೆಂಗಳೂರು ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇರೋದು ಟ್ರೈನಲ್ಲಿ. ಕಾರ್ಯಕ್ರಮ ಮುಗಿಸಿ ಮತ್ತೆ ಹಿಂದಕ್ಕೆ ಫ್ಲೈಟಲ್ಲಿ ಬರುವ ಪ್ಲ್ಯಾನ್. ಬನ್ನಿ, ನಮ್ಮ ಟ್ರೈನ್ ಬಂತು, ಹೊರಡುವ. ನಾನೀಗ ನನ್ನ ಸೀಟಲ್ಲಿದ್ದೇನೆ. ಟ್ರೈನ್ ಸೀಟ್ ಆಲ್ಮೋಸ್ಟ್ ಖಾಲಿನೇ ಇದೆ. ವೆರಿ ಸ್ಪೆಷಲಿ ಆಗಿ ಇದು ನನ್ನ ಮೊದಲ ವ್ಲಾಗ್. ಈ ವ್ಲಾಗಲ್ಲಿ ನಾನು ಹೋಗ್ತಾ ಇರುವ ಕಾರ್ಯಕ್ರಮ ಯಾವುದು ಅಂತ ನೀವು ಕಾತುರದಿಂದ ಕಾಯ್ತಾ ಇರಬಹುದು. ಕಾರ್ಯಕ್ರಮ ಬೇರೆ ಯಾವುದೂ ಅಲ್ಲ, ಬೆಂಗಳೂರಿನ BTM ಲೇಔಟಲ್ಲಿರುವ ಸೀಮಾ ಶಾಲೆಯ ಸೀಮಾ ಸಂಭ್ರಮ ಕಾರ್ಯಕ್ರಮಕ್ಕೆ ನಿರೂಪಣೆಗಾಗಿ ಹೋಗ್ತಾ ಇದ್ದೇನೆ. ಕಾರ್ಯಕ್ರಮ ನಡೀತಾ ಇರೋದು ಬಿಳೇಕಹಳ್ಳಿಯ ಶ್ರೀ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ. ನಾಳೆ ಬೆಂಗಳೂರು ಕಾರ್ಯಕ್ರಮ ಮುಗಿಸಿ ಮತ್ತೆ ಸಂಜೆ ಮಂಗಳೂರಿನ ಬಜ್ಪೆಯಲ್ಲಿ ಒಂದು ಕಾರ್ಯಕ್ರಮ ಇದೆ. ಹಾಗಾಗಿ ಫ್ಲೈಟಲ್ಲಿ ರಿಟರ್ನ್ ಹೋಗುವ ಪ್ಲ್ಯಾನ್ ಹಾಕಿದ್ದೇನೆ. ಸಿಗುವ ನಾಳಿನ ಕಾರ್ಯಕ್ರಮದಲ್ಲಿ ಹಾಗೂ ನನ್ನ ಮೊದಲ ಫ್ಲೈಟ್ ಜರ್ನಿಯಲ್ಲಿ. ಶುಭರಾತ್ರಿ. ಬೆಳಿಗ್ಗೆ 6:30ಕ್ಕೆ ಯಶವಂತಪುರ ಜಂಕ್ಷನ್ ತಲುಪಿದ್ದೆ. ಆ್ಯಂಡ್ ಹತ್ತಿರದಲ್ಲೇ ರೂಮ್ ಬುಕ್ ಮಾಡಿದ್ರು. ಫ್ರೆಶ್ ಆಗಿ ಈಗ ಉಬರ್ ಕಾರಲ್ಲಿ ಫಂಕ್ಷನ್ ಸ್ಪಾಟಿಗೆ ಹೊರಟಿದ್ದೇನೆ. ಮುಂದಿನ ಸೀಮಾ ಸಂಭ್ರಮ ಕಾರ್ಯಕ್ರಮ ಹೇಗಿತ್ತು, ಏನೆಲ್ಲ ಇತ್ತು, ಒಂದು ಹೈಲೈಟ್ಸ್ ಇದೆ, ನೀವೇ ಒಂದು ಸಲ ನೋಡ್ಕೊಂಡು ಬನ್ನಿ.
ನಿರೂಪಣೆಯ ದೊಡ್ಡ ಜವಾಬ್ದಾರಿಯನ್ನು ಮುಗಿಸಿ ಮತ್ತೆ ಮಂಗಳೂರಿಗೆ ಹೊರಟೆ. ಕಾರ್ಯಕ್ರಮಕ್ಕೆ ಕರೆದಿದ್ದ ಮಂಜುನಾಥ್ ಸರ್ ರಿಟರ್ನ್ ಉಬರ್ ಬುಕ್ ಮಾಡಿ ಪ್ರೀತಿಯಿಂದ ಕಳಿಸಿಕೊಟ್ಟರು. ಬೆಂಗಳೂರು ಕಾರ್ಯಕ್ರಮ ನಿರೂಪಣೆ ಇದೆ ಎನ್ನುವ ಖುಷಿ ಒಂದು ಕಡೆಯಾದರೆ, ಮೊದಲ ಬಾರಿಗೆ ಫ್ಲೈಟಲ್ಲಿ ಹೋಗ್ತಾ ಇರುವ ಖುಷಿ ಇನ್ನೊಂದೆಡೆ. ಆದರೆ ಬೆಂಗಳೂರು ಟ್ರಾಫಿಕ್ ದೊಡ್ಡ ಕಿರಿಕಿರಿ, ಜೊತೆಗೆ ಬಿಸಿಲು ಬೇರೆ. ಕಾರು ವಿಂಡೋ ಡೌನ್ ಮಾಡಿ ಸ್ವಲ್ಪ ಅಲ್ಲೇ ನಿದ್ದೆನೂ ಆಯಿತು. ಅಷ್ಟರಲ್ಲೇ ಏರ್ಪೋರ್ಟ್ ಬಂತು. ಟರ್ಮಿನಲ್ ಒಳಕ್ಕೆ ಬಂದು ಟಿಕೆಟ್ ತೆಗೆಯೋಕ್ಕೆ ಬಂದಾಗ ಗೇಟ್ ಜಸ್ಟ್ ಕ್ಲೋಸ್ಡ್ ನಾವ್ ಅಂತ ಹೇಳಿದರು. ಬಂದಿದ್ದು ತಡವಾಯಿತು ಎಂದು ಹೇಳಿ ಹಿಂದಕ್ಕೆ ಕಳಿಸಿದರು. ಬೇರೆ ಆಪ್ಷನ್ ಏನು ಇದೆ ಅಂತ ಕೇಳಿದ್ದಕ್ಕೆ 4 ಅವರ್ಸ್ ವೆಯ್ಟ್ ಮಾಡಿ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ ಹೋಗ್ಬೋದು ಅಂತ ಹೇಳಿದರು. ಬೇರೆ ಉಪಾಯ ಇಲ್ಲದ ನನಗೆ ಮಂಗಳೂರಿನ ಕಾರ್ಯಕ್ರಮಕ್ಕೆ ಏನು ಮಾಡೋದು ಅಂತ ಗೊತ್ತಾಗದೆ ಫ್ರೆಂಡ್ಗೆ ನೇರವಾಗಿ ಕಾಲ್ ಮಾಡಿ, ಬಜ್ಪೆಯಲ್ಲಿ ನನ್ನ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ನೀನು ಹೋಗಿ ಕಾರ್ಯಕ್ರಮ ಮಾಡಿಕೊಡ್ತೀಯ ಕೇಳಿದ್ದಕ್ಕೆ ಆಯಿತು ಎಂದ. ಆದರೆ ಫ್ಲೈಟ್ ಮಿಸ್ ಆದ ಬೇಸರದ ಜೊತೆಗೆ ಕಾರ್ಯಕ್ರಮ ಕೂಡ ಮಿಸ್ ಆಯ್ತಲ್ಲ, ಏನು ಮಾಡೋದು, ಮೊದಲ ಅನುಭವ ಅಲ್ವೇ, ಆಗಲಿ ಕಾಯುವ ಅಂತ ಹೇಳಿ ರಾತ್ರಿ 9 ಗಂಟೆ ತನಕ ಕಾದು ಕೊನೆಗೂ ಟಿಕೆಟ್ ಸಿಕ್ಕಿತು. ಚೆಕ್ಕಿಂಗ್ ಆಗಿ ಗೇಟ್ ಹತ್ತಿರ ಬಂದು ಅಲ್ಲೇ ಹಸಿವಾಯಿತೆಂದು ಒಂದು ಬರ್ಗರ್ ತಿಂದೆ. ನಂತರ ಗೇಟ್ ಓಪನ್ ಮಾಡಿದರು. ಫ್ಲೈಟ್ವರೆಗೆ ಬಸ್ ಇತ್ತು. ನೋಡಲು ಒಂಥರ ಆನಂದ ಆಗ್ತಾ ಇತ್ತು. ಮೊದಲ ಸಲ, ಅದು ಕೂಡ ಫ್ಲೈಟ್ ಜರ್ನಿ ಅಲ್ವೇ. ರಾತ್ರಿ ಆದರೂ ಏರ್ಪೋರ್ಟ್ ಒಳಗಡೆ ಬಸ್ಸಲ್ಲಿ ಹೋಗುವ ಅನುಭವವೇ ಬೇರೆ. ಒಂದಷ್ಟು ಹೊತ್ತು ಬಸ್ಸಲ್ಲಿ ಪ್ರಯಾಣಿಸಿ ಬಸ್ಸಿಂದ ಇಳಿದೆ. ನೋಡಿ, ಇದೇ ನನ್ನ ಫ್ಲೈಟ್ ಇಂಡಿಗೋ. ಆ ಫ್ಲೈಟ್ ಹತ್ತೋಕ್ಕೆ ಟಿಕೆಟ್ ಚೆಕ್ಕಿಂಗ್ ಇತ್ತು. ಅದು ಆಗಿ ಡೈರೆಕ್ಟ್ ನನ್ನ ಸೀಟಲ್ಲಿ ಬಂದು ಕೂತೆ. ಏನೋ ಒಂಥರ ನಾನೇ ನನ್ನಷ್ಟಕ್ಕೆ ನಗ್ತಾ ಇದ್ದೆ. ಟ್ರೈನ್, ಬಸ್, ಬೋಟ್ ಜರ್ನಿ ಮಾಡಿದ್ದ ನನಗೆ ಈಗ ಫ್ಲೈಟ್ ಜರ್ನಿ ಮಾಡುವ ಒಂದು ಅವಕಾಶ ಒಳಗಿಂದ ಒಳಗೆ ತುಂಬ ಖುಷಿ ಕೊಡ್ತಾ ಇತ್ತು. ಆ ಫ್ಲೈಟ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡ್ ಆಗುವಾಗ ಸ್ವಲ್ಪ ಹೆದರಿಕೆ ಆಯಿತು. ಆದರೆ ನನ್ನ ಜೀವನದ ಮರೆಯಲಾಗದ ಜರ್ನಿಗಳಲ್ಲಿ ಇದು ಒಂದು ಆಗಿರುತ್ತೆ ಎಂದು ಮತ್ತೆ ಮತ್ತೆ ನೆನಪಿಸುತ್ತಾ ಇರುತ್ತೇನೆ. ನೋಡಿದ್ರಲ್ವಾ, ಫಸ್ಟ್ ಫ್ಲೈಟನ್ನು ಮಿಸ್ ಮಾಡಿಕೊಂಡಂತಹ ನನ್ನ ಕಥೆ. ಸೊ ನೀವು ಕೂಡ ಇನ್ನು ಮುಂದೆ ಯಾವ ಥರ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿದರೆ 1 ಗಂಟೆ ಮುಂಚಿತವಾಗಿ ಬಂದು ಕೂತ್ಕೊಳ್ಳಿ. ಬೇರೆ ಯಾವುದೇ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಕಾಯ್ತಾ ಇರ್ಬೋದು, ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ತಾ ಇರ್ಬೋದು, ಯಾವುದನ್ನಾದರೂ ಬುಕ್ ಮಾಡಿದ್ದೇನೆ ಅಂತ ಹೇಳಿದರೆ ಮುಂಚಿತವಾಗೇ ಬಂದು ಕೂತ್ಕೊಳ್ಳಿ. ಯಾವಾಗ ಟ್ರಾಫಿಕ್ ಇರುತ್ತೆ, ಏನಿರುತ್ತೆ, ಏನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನನ್ನ ಫ್ಲೈಟ್ ಮಿಸ್ನ ಜೊತೆಗೆ ನನ್ನ ಫಸ್ಟ್ ವ್ಲಾಗ್, ಅದೇ ರೀತಿ ಒಂದು ಕಾರ್ಯಕ್ರಮವನ್ನು ಕೂಡ ನಾನು ಮಿಸ್ ಮಾಡಿಕೊಂಡೆ. ಆದರೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲಿ ಸಿಕ್ಕಿದೆ. ನೀವು ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಸ್ವಲ್ಪ ಬೇಗ ಬಂದು ಕೂತ್ಕೊಳ್ಳಿ. ಸೊ ಫ್ಲೈಟ್ ಆಗಲಿ ಏನೇ ಆಗಲಿ ಸ್ವಲ್ಪ ಬೇಗ ಬಂದು ಕೂತ್ಕೊಂಡು ನಾವು ಕೂಡ ಒಂದು ನಮ್ಮ ಜಾಗ್ರತೆಯಿಂದ ನಮ್ಮ ಯಾವುದೇ ಒಂದು ಹಣ ಸುಮ್ಮನೆ ಅದು ವೇಸ್ಟ್ ಆಗ್ಬೋದು, ಆದರೂ ಕೂಡ ನಾವು ವೇಸ್ಟ್ ಆಗದಂತೆ ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಅದೇ ರೀತಿ ಥ್ಯಾಂಕ್ ಯು. ನನ್ನ ಚಾನಲನ್ನು ವೀಕ್ಷಿಸಿದಂತಹ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.